ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಕಾಡಸಿದ್ದೇಶ್ವರ ಕಾಲೋನಿಯ ಜಿಎಲ್ಬಿಸಿ ಕೆನಾಲ್ ಪಕ್ಕದಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನ ಕರೆಂಟ್ ತಗುಲಿ ಗೂಳಿ ಮೃತಪಟ್ಟ ಘಟನೆ ಜರುಗಿದೆ. ಮೇ 24ರ ಬೆಳಗ್ಗೆ 10 ಗಂಟೆ ಸಂದರ್ಭ ಮಾಹಿತಿ ಲಭ್ಯವಾಗಿದೆ. ಸ್ಥಳೀಯ ನಿವಾಸಿಗಳ ಮಾಹಿತಿಯ ಪ್ರಕಾರ ಕೆನಾಲ್ ಪಕ್ಕದಲ್ಲಿ ಹೆಸ್ಕಾಂ ಇಲಾಖೆ ಸುಮಾರು 3 ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿದ್ದು ಅವುಗಳಿಗೆ ಯಾವುದೇ ರೀತಿಯ ಭದ್ರತಾ ವ್ಯವಸ್ಥೆ ಕಲ್ಪಿಸಿಲ್ಲ ಎನ್ನಲಾಗಿದೆ. ಸುರಕ್ಷತೆ ಇಲ್ಲದಿರುವುದರ ಪರಿಣಾಮವಾಗಿ ಗೂಳಿ ಟ್ರಾನ್ಸ್ಫಾರ್ಮರ್ ಸಂಪರ್ಕಕ್ಕೆ ಬಂದು ಸಾವನ್ನಪ್ಪಿದೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಸ್ಥಳೀಯ ಮುಖಂಡ ನಾಗರಾಜ್ ಹಾಜಾರಿ ಅವರು ಮಾತನಾಡಿದ್ದಾರೆ. ಇಂದು ಮೂಕ ಪ್ರಾಣಿಗೆ ಈ ರೀತಿಯ ದುರ್ಘಟನೆ ಆಗಿದೆ. ಇದೇ ಸ್ಥಳದಲ್ಲಿ ಕಾಲೋನಿಯ ಮಕ್ಕಳು ಆಟವಾಡುತ್ತಾರೆ. ಮಕ್ಕಳಿಗೆ ಏನಾದರೂ ಅನಾಹುತವಾದರೆ ಯಾರು ಹೊಣೆ ಎಂದು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಟ್ರಾನ್ಸ್ಫಾರ್ಮರ್ನ ಸುತ್ತ ಭದ್ರತಾ ಕಂಬಿ ಹಾಗೂ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಘಟನೆ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಹೆಸ್ಕಾಂ ಸಿಬ್ಬಂದಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. ಸರ್ ಬಂದಾರ್ರಿ, ಎಲ್ಲರೂ ಬಂದರು. ಇಲ್ಲ, ನಾವು ಫೋಟೋ ಏನು ಮಾಡ್ಕೊಂಡಿಲ್ಲ. ಎಲ್ಲರೂ ಬಂದರು, ಸಾಹೇಬ್ರು ಬಂದರು. ಇಲ್ಲ ಹಲೋ, ನಮಸ್ತೆ ಮೇಡಮ್. ಸರ್, ನಾಗರಾಜ್ ಸಿಂಗ್ ಪ್ರತಾಪ್ ಸಿಂಗ್ ಹಜಾರೆ ಸರ್. ಇಲ್ಲಿ ಕೆವಿದ ಇಲ್ಲಿ ಬಂದ್ ಕಿಶಿಂದ ಹೋರಿ ಹೋಗತ್ತಿತ್ತು. ಕೆಬಿನಿಂದ ಅದು ಕರೆಂಟ್ TC ಇದರಿಂದ ಅದನ್ನ ಒಂದು ಶಾಕ್ ಹೊಡೆದ ಸತ್ರಿ. ಅದ ಬಾಳ ಕೆಟ್ಟ ಒದರಾತಿತ್ತು. ನಾವು ತೆಳಗ ಇದ್ವು, ಬಾಳ ಉತ್ಸಾಕ ನಾವು ಬಾಳ ಪ್ರಯತ್ನ ಮಾಡಿದ್ವಿ. ಕಟ್ಗಿ ತಗೊಂಡು ಎಲ್ಲಾ ಪ್ರಯತ್ನ ಮಾಡಿದ್ವಿ, ಆದ್ರೂ ಅದೇನ ಆಗ್ಲಿಲ್ಲ. ಸೇಫ್ಟಿ ಅನ್ನೋದು ಏನೂ ಇಲ್ಲ. ಅದಕ್ಕ ಜಾಳಿಗೆ ಅದು ಹಾಕಿ ಇಲ್ಲಿ 2 TC ಅದಾರ ಸರ್. ಮಗ್ಲನ ಇನ್ನೂ ಒಂದ ಇಲ್ಲಿ 50 ಫೂಟಿಗೂ ಇಲ್ಲ. ಅದನ್ನ ಇನ್ನೊಂದ್ TC 50 ಫೂಟಿಗೂ ಇಲ್ಲ. ಇರೋದನ್ನ ಬರೀ 30 ಫೂಟಿಗೆ ಅದ. 2 TCಗೆ ಮತ್ 3 TCಗೆ ನಮಗ ಸೇಫ್ಟಿ ಮಾಡಿಕೇಸಿಂದ ಕೊಟ್ರ ಭಾರಿ ಚಲೋ ಆಗತ್ತ. ಸಣ್ಣ ಹುಡುಗರು ಅದು ಆಡ್ತಿರ್ತಾವ ಸರ್. ಯಾಕಾಗಿ ಮಳಿಗಾಲ ಚಾಲು ಆಯ್ತು, ತೊಂದ್ರೆ ಆಗ್ಬಾರ್ದು ಸರ್. ಕಾಡಸಿದ್ದೇಶ್ವರ ಕಾಲನಿ 12ನೇ ವಾರ್ಡ್ ಸರ್, ಕೆನಾಲ್ ರೋಡ್ ಸರ್.